We were the ones who want RCB to do well. Take credit for RCB success. Yes, of course. We all should. You guys should thank us, man. RCB ನನಗೆ ಥ್ಯಾಂಕ್ಸ್ ಹೇಳಲೇಬೇಕು. ಈ ಊಸರು ಒಳ್ಳೆ ಅಂಬಾಟಿ ರೈಡ್ ಹೇಳೋದೇನ್ ಗೊತ್ತಾ, RCB ಚೆನ್ನಾಗಿ ಆಡ್ಬೇಕು, ಗೆಲ್ಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ಅದಕ್ಕಾಗಿ ನನಗೆ ಯಾವಾಗ್ಲೂ ಟೀಮ್ ಬಗ್ಗೆ ಟೀಕೆ ಮಾಡ್ತಾ ಇದ್ದೆ. ಅಯ್ಯೋ ಗುರು, ಇಷ್ಟು ದಿವಸ ರೋಸ್ಟ್ ಮಾಡ್ತಾ ಇದ್ದು ಕನ್ಸರ್ನ್ ಹಂಗಾದ್ರೆ ಈಗಿನಂತೆ ಸ್ಟ್ರಾಂಗ್ ಟೀಮ್ ಕಟ್ಟಬೇಕು ಅಂತ ನಾನು ಮೊದ್ಲಿಂದಾನು ಹೇಳ್ತಾ ಇದ್ದೆ. ಈಗ ಅಂತಹ ಟೀಮ್ ನಿರ್ಮಾಣ ಆಗಿದೆ, ಟೀಮ್ ಕೂಡ ಗೆಲ್ತಾ ಇದೆ. ರಾಯ್ಡು ಸರ್ ಇನ್ವಿಸಿಬಲ್ ಅಡ್ವೈಸರ್ ಆಗಿದ್ರು ಅನ್ಸುತ್ತೆ. ಈ ಯಶಸ್ಸಿನ ಕ್ರೆಡಿಟ್ ನಲ್ಲಿ ರಾಯ್ಡು ಪಾಲ್ ಕೂಡ ಇದೆ ಅಂತೆ. ಹೌದು ಗುರು, RCB ಫ್ಯಾನ್ಸ್ BP ಇರೋದಕ್ಕೆ ನಿಮ್ಮ ಕಾಂಟ್ರಿಬ್ಯೂಷನ್ ತುಂಬಾನೇ ದೊಡ್ಡದಾಗಿದೆ ಬಿಡಿ. ಸೋತಾಗ ಕಪ್ ಬರಲ್ಲ, ಮೆಂಟಾಲಿಟಿ ಇಲ್ಲ ಅಂತ ಫುಲ್ ಟ್ರೋಲ್ ಮಾಡ್ತಿದ್ದವ, ಗೆಲ್ಲೋಕೆ ಶುರು ಮಾಡಿದ್ಮೇಲೆ ಇದರಲ್ಲಿ ನನ್ನ ಲಾಜಿಕ್ ಕೂಡ ಇದೆ ಅಂತ ಹೇಳ್ಬಿಟ್ಟು ಎಂಟ್ರಿ ಕೊಟ್ಟಿದ್ದಾನೆ. ಇದು ಎಕ್ಸಾಕ್ಟ್ಲಿ ಹೇಗಿದೆ ಗೊತ್ತಾ, ಎಕ್ಸಾಮ್ ಟೈಮ್ ಅಲ್ಲಿ ನೀನು ಫೇಲ್ ಆಗ್ತೀಯ ಅಂತ ದಿನ ಹೇಳ್ತಿದ್ದ ಪಕ್ಕದ ಮನೆ ಅಂಕಲ್ ರಿಸಲ್ಟ್ ಬಂದ ಮೇಲೆ ನನ್ನ ಮೋಟಿವೇಶನ್ ಇಂದಲೇ ನೀನು ಪಾಸ್ ಆಗಿದ್ದು ಅನ್ನೋ ತರ ಇದೆ. ಒಂದು ಕಡೆ ವಿರಾಟ್ ಕೊಹ್ಲಿ ಬೀಸ್ಟ್ ಮೋಡು, ಇನ್ನೊಂದು ಕಡೆ RCB ಫ್ಯಾನ್ಸ್ ಸೆಲೆಬ್ರೇಷನ್, ಮತ್ತೊಂದು ಕಡೆ ಈ ರಾಯ್ಡು ಸರ್. ನಿಜಾನೇ RCB ಥ್ಯಾಂಕ್ಸ್ ಹೇಳಲೇಬೇಕು ಗುರು ನಿನ್ಗೆ.